ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕ್ಯಾಪ್ ಜೆಮಿನಿ ಜಾವಾ ಫುಲ್ ಸ್ಟಾಕ್ ಡೆವಲಪರ್ ನೇಮಕಾತಿ 2026 ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದೀನಿ ಬೇರೆ ಕಂಪನಿಯಲ್ಲಿ, ಆದರೆ ಅದು ಲಿಂಕ್ ಓಪನ್ ಆಗೋದಿಲ್ಲ ಅಂತ ಹೇಳಿ ತುಂಬ ಜನರು ಕಮೆಂಟ್ ಮಾಡ್ತಾಯಿದ್ರು. ಯಾಕೆಂದರೆ ಕೆಲವೊಮ್ಮೆ ಇವರಿಗೆ ಎಷ್ಟು ಜನ ಕ್ಯಾಂಡಿಡೇಟ್ಸ್ ಬೇಕೋ ಅಷ್ಟೇ ಅವರು ಸೆಲೆಕ್ಟ್ ಮಾಡ್ತಾರೆ. ಸೆಲೆಕ್ಟ್ ಆದಮೇಲೆ ಇದೆಲ್ಲ ಅದನ್ನು ಅವರು ಕ್ಲೋಸ್ ಮಾಡ್ತಾರೆ. ಹಾಗಾಗಿ ನಿಮ್ಮ ಲಿಂಕ್ ಓಪನ್ ಆಗುವಂಥ ಸಾಧ್ಯತೆ ಇರುವುದಿಲ್ಲ. ಹಾಗಾಗಿ ವಿಡಿಯೋ ನೋಡಿದ ತಕ್ಷಣವೇ ಇದೆಯಲ್ಲ ನೀವು ಕೆಲಸಕ್ಕೆ ಅರ್ಜಿಯನ್ನು ಸಲ್ಲಿಸಿ. ಯಾಕೆಂದರೆ ತುಂಬ ಜನರು ಕಾಂಪಿಟೇಷನ್ ಇರುತ್ತಲ್ವ, ನಿಮಗೆ ಟ್ರೈ ಮಾಡ್ತಾ ಇರ್ತಾರೆ. ಹಾಗೆ ನೀವು ಸಹ ಟ್ರೈ ಮಾಡೋದು ತಕ್ಷಣವೇ ಅರ್ಜಿಯನ್ನು ಸಲ್ಲಿಸಿ. ಓಕೆ, ಇದು ಕ್ಯಾಪ್ ಜೆಮಿನಿ ಜಾವಾ ಫುಲ್ ಸ್ಟಾಕ್ ಡೆವಲಪರ್ ನೇಮಕಾತಿ ಬೆಂಗಳೂರು ಮತ್ತು ಮುಂಬೈಯಲ್ಲೇ ಆಗಿದ್ದು, ಇದು 2025 ಮತ್ತು 26 ಬ್ಯಾಚ್ಗಳಿಗೆ ಇದೊಂದು ಒಳ್ಳೆಯ ಅವಕಾಶವಾಗಿದ್ದು, ವರ್ಷಕ್ಕೆ 15ರಿಂದ 25 ಲಕ್ಷ ತನಕ ಸಂಬಳವನ್ನು ಕೊಡಲಾಗುತ್ತೆ ಎಂದು ಹೇಳಿದ್ದಾರೆ. ಕ್ಯಾಪ್ ಜೆಮಿನಿ ಸಂಸ್ಥೆಯು ಜಾವಾ ಫುಲ್ ಸ್ಟಾಕ್ ಡೆವಲಪರ್ ಹುದ್ದೆಗೆ ಅರ್ಜಿನ ಕರೀತಾ ಇದ್ದು, 2025 ಮತ್ತು 26 ಬ್ಯಾಚ್ ಅಭ್ಯರ್ಥಿಗಳು ಈ ಅವಕಾಶಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. IT ಕ್ಷೇತ್ರದಲ್ಲಿ ವೃತ್ತಿ ಜೀವನ ಆರಂಭಿಸಲು ಬಯಸುವ ಎಕ್ಸ್ಪೀರಿಯನ್ಸ್ ಇಲ್ಲದವರಿಗೆ ಇದು ಒಂದು ಉತ್ತಮ ಅವಕಾಶವಾಗಿದ್ದು, ಸಂಸ್ಥೆಯು ಕ್ಯಾಪ್ ಜೆಮಿನಿ ನೀವು ಕೇಳಿರುವಂಥ ಹೆಸರೇ. ಹುದ್ದೆಯ ಹೆಸರು ಜಾವಾ ಫುಲ್ ಸ್ಟಾಕ್ ಡೆವಲಪರ್ ಆಗಿದ್ದು, ಕೆಲಸದ ಸ್ಥಳ ಬೆಂಗಳೂರು ಮತ್ತು ಮುಂಬೈಯಲ್ಲೇ ಆಗಿದ್ದು, ಅರ್ಜಿ ಸಲ್ಲಿಸಲು 2025 ಮತ್ತು 26 ಮತ್ತು ಎಕ್ಸ್ಪೀರಿಯನ್ಸ್ ಇಲ್ಲದ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಅಗತ್ಯ ಕೌಶಲ್ಯಗಳು ಕೇಳಿದರೆ ನೋಡಿ, ಜಾವಾ, HTML, CSS, SQL ಜೊತೆಗೆ ಸ್ಪ್ರಿಂಗ್ ಬೂಟ್ ಮತ್ತು ರೆಸ್ಟ್ APIs ಮತ್ತು ರಿಯಾಕ್ಟ್ ಅಥವಾ ಆ್ಯಂಗ್ಯುಲರ್ ಬಗ್ಗೆ ಮೂಲಭೂತ ಜ್ಞಾನ ಇದ್ದರೆ ಹೆಚ್ಚುವರಿ ಅನುಕೂಲವಾಗುತ್ತದೆ ಎಂದು ಹೇಳಿದ್ದಾರೆ. ಸರಿ, ನಿರೀಕ್ಷಿತ ವಾರ್ಷಿಕ ವೇತನ ಹೇಳಿದರೆ 15ರಿಂದ 25 ಲಕ್ಷ ತನಕ ಕೊಡಬಹುದು ಎಂದು ಹೇಳಿದ್ದಾರೆ. ಇಲ್ಲಿ ನಿಮ್ಮ ಪ್ರಮುಖ ಜವಾಬ್ದಾರಿಗಳು ಜಾವಾ ಆಧಾರಿತ ವೆಬ್ ಅಪ್ಲಿಕೇಶನನ್ನು ಅಭಿವೃದ್ಧಿಪಡಿಸುವುದು ಮತ್ತು ಫ್ರಂಟ್ ಎಂಡ್ ಆ್ಯಂಡ್ ಬ್ಯಾಕ್ ಎಂಡ್ ಅಭಿವೃದ್ಧಿಯಲ್ಲಿ ಕೆಲಸ ಮಾಡುವುದು ಮತ್ತು ರೆಸ್ಟ್ APIಗಳನ್ನು ಅಭಿವೃದ್ಧಿಪಡಿಸುವುದು ಮತ್ತು ಬಳಸುವುದು ಮತ್ತು ಡಾಟಾಬೇಸ್ ಜೊತೆಗೆ ಅಪ್ಲಿಕೇಶನನ್ನು ಸಂಪರ್ಕಿಸುವುದು ಮತ್ತು ಕೋಡ್ ಟೆಸ್ಟಿಂಗ್ ಮತ್ತು ಡಿಬಗ್ಗಿಂಗ್ ಹಾಗೂ ಪರ್ಫಾರ್ಮೆನ್ಸ್ ಆಪ್ಟಿಮೈಸೇಷನ್ ಮಾಡುವುದು. ತಂಡದೊಂದಿಗೆ ಅಗೈಲ್ ಡೆವಲಪ್ಮೆಂಟ್ ಪ್ರಕ್ರಿಯೆಯಲ್ಲಿ ಕೆಲಸವನ್ನು ಮಾಡುವುದು ಇದು ನಿಮ್ಮ ಪ್ರಮುಖ ಜವಾಬ್ದಾರಿಯಾಗಿರುತ್ತೆ. ಹಾಗೆ ಆಯ್ಕೆ ಪ್ರಕ್ರಿಯೆ ಇದೆಯಲ್ಲ, ಆನ್ಲೈನ್ ಅಪ್ಲಿಕೇಶನ್ ಇರುತ್ತೆ ಮತ್ತು ರೆಸ್ಯೂಮ್ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ನಂತರ ಆನ್ಲೈನ್ ಅಸೆಸ್ಮೆಂಟು ಇರುತ್ತೆ, ಟೆಕ್ನಿಕಲ್ ಇಂಟರ್ವ್ಯೂ ಇರುತ್ತೆ, HR ಇಂಟರ್ವ್ಯೂ ಇರುತ್ತೆ, ನಂತರ ನಿಮ್ಮ ಫೈನಲ್ ಸೆಲೆಕ್ಷನ್ ಆಗುತ್ತೆ. ಓಕೆ, ಇಲ್ಲಿ ನಿಮ್ಮ ಹತ್ರ ಇರಬೇಕಾದಂಥ ದಾಖಲೆಗಳು ಅಪ್ಡೇಟೆಡ್ ಆದ ರೆಸ್ಯೂಮ್ ಇರಬೇಕು ಮತ್ತು 10ನೇ 12ನೇ ಹಾಗೂ ಪದವಿ ಅಂಕಪಟ್ಟಿಗಳು ನಿಮ್ಮ ಹತ್ರ ಇರಬೇಕು ಮತ್ತು ಆಧಾರ್ ಕಾರ್ಡು ಅಥವಾ ಯಾವುದೇ ಸರ್ಕಾರಿ ಗುರುತಿನ ಚೀಟಿ ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಮತ್ತು ಇತರ ಶೈಕ್ಷಣಿಕ ಪ್ರಮಾಣ ಪತ್ರ ಒಂದು ವೇಳೆ ನಿಮ್ಮ ಹತ್ರ ಇದ್ದರೆ ಅದನ್ನು ಕೂಡ ಕೊಡಬೇಕಾಗುತ್ತೆ. ಸರಿ, ಅರ್ಜಿ ಸಲ್ಲಿಸುವ ವಿಧಾನ ತುಂಬ ಸುಲಭವಾಗಿದೆ. ಆಗಿದ್ದು ಕೆಳಗಿನ ಅಧಿಕೃತ ಕ್ಯಾಪ್ ಜೆಮಿನಿ ಕರಿಯರ್ ಲಿಂಕನ್ನು ತೆರೀಬೇಕು. ಅಲ್ಲಿ ಜಾವಾ ಫುಲ್ ಸ್ಟಾಕ್ ಡೆವಲಪರ್ ಹುದ್ದೆಯನ್ನು ಆಯ್ಕೆ ಮಾಡಬೇಕು. ನಿಮ್ಮ ಖಾತೆಗೆ ಸೈನ್ ಇನ್ ಮಾಡಬೇಕು. ಅಂದರೆ ನೀವು ಹೊಸಬರಾದರೆ ಇದೆಲ್ಲ ಸೈನ್ ಅಪ್ ಮಾಡಿಕೊಂಡು ಅಕೌಂಟನ್ನು ರಚಿಸಬೇಕು. ನಂತರ ವೈಯಕ್ತಿಕ, ಶೈಕ್ಷಣಿಕ ಹಾಗೂ ಅಗತ್ಯ ಮಾಹಿತಿಯನ್ನು ಸರಿಯಾಗಿ ಭರ್ತಿಯನ್ನು ಮಾಡಬೇಕು. ನಂತರ ನಿಮ್ಮ ಅಪ್ಡೇಟೆಡ್ ಆದ ರೆಸ್ಯೂಮನ್ನು ಅಪ್ಲೋಡ್ ಮಾಡಬೇಕು. ಎಲ್ಲ ಮಾಹಿತಿಯನ್ನು ಪರಿಶೀಲಿಸಿದ ನಂತರ ಸಬ್ಮಿಟ್ ಮಾಡಬೇಕು. ಅರ್ಜಿ ಸಲ್ಲಿಸಿದ ನಂತರ ಇದೆಲ್ಲ ಕನ್ಫರ್ಮೇಷನನ್ನು ಉಳಿಸಿಕೊಳ್ಬೇಕು. ಅರ್ಜಿ ಸಲ್ಲಿಸುವ ಲಿಂಕ್ ಇದೆಯಲ್ಲ, ಕಮೆಂಟಲ್ಲಿ ಲಿಂಕ್ ಅಂತ ಟೈಪ್ ಮಾಡಿದರೆ ಸಾಕು, ನಿಮಗೆ ಲಿಂಕನ್ನು ಕೊಡಲಾಗುತ್ತೆ. ಹಾಗೆ ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಕೂಡ ಪಿನ್ ಮಾಡ್ತೀವಿ, ನೀವು ನೇರವಾಗಿ ಕೆಲಸಕ್ಕೆ ಅಪ್ಲೈ ಮಾಡ್ಕೋಬೋದು. ಹಾಗೆ ನಮ್ಮ ಸೋಷಿಯಲ್ ಮೀಡಿಯಾ ಟೆಲಿಗ್ರಾಮಲ್ಲಿ ಕೂಡ ವಿಡಿಯೋವನ್ನು ಶೇರ್ ಮಾಡಲಾಗುತ್ತೆ, ಅಲ್ಲಿ ಕೂಡ ಇದು ಮಾಡ್ಬೋದು. ಸರಿ, ಮೊದಲು ಲಿಂಕನ್ನು ಓಪನ್ ಮಾಡಬೇಕು. ಕ್ಯಾಪ್ ಜೆಮಿನಿ ಕರಿಯರ್ಸ್ ಪುಟವನ್ನು ತೆರಿಬೇಕು ಅಪ್ಲೈ ಲಿಂಕಲ್ಲಿ. ನಂತರ ಅಪ್ಲೈ ನೌ ಬಟನನ್ನು ಕ್ಲಿಕ್ ಮಾಡಬೇಕು. ನಂತರ ಈಗಾಗಲೇ ಅಕೌಂಟ್ ಇದ್ದರೆ ಸೈನ್ ಇನ್ ಮಾಡಬೇಕು, ಇಲ್ದಿದ್ದರೆ ಕ್ರಿಯೇಟ್ ಅಕೌಂಟ್ ಅಂತ ರಿಜಿಸ್ಟರ್ ಮಾಡ್ಕೊಳ್ಳಿ. ಓಕೆ, ನಂತರ ವೈಯಕ್ತಿಕ ಮಾಹಿತಿ, ಫುಲ್ ನೇಮು, ಇಮೇಲ್ ID, ಮೊಬೈಲ್ ನಂಬರು, ಅಡ್ರೆಸ್ಸು ಇದನ್ನು ಸರಿಯಾಗಿ ಮೆನ್ಷನ್ ಮಾಡಿ. ಒಂದು ವೇಳೆ ನೀವು ಶಾರ್ಟ್ ಲಿಸ್ಟ್ ಆದರೆ ಇದೆಲ್ಲ ನಿಮ್ಮ ಇಮೇಲ್ ಅಥವಾ ಮೊಬೈಲ್ ನಂಬರ್ ಮುಖಾಂತರ ನಿಮ್ಮನ್ನು ಸಂಪರ್ಕಿಸಲಾಗುತ್ತೆ. ನಂತರ ನಿಮ್ಮ ಶೈಕ್ಷಣಿಕ ವಿವರವನ್ನು ನಮೂದಿಸಬೇಕು. 10ನೇ ಮತ್ತು 12ನೇ ತರಗತಿ ಮತ್ತು ಡಿಗ್ರಿ ಅಥವಾ ಗ್ರ್ಯಾಜುಯೇಷನು ಮತ್ತು 2025 ಅಥವಾ 26 ಬ್ಯಾಚ್ ಬಗ್ಗೆ ಮಾಹಿತಿ ಕೂಡ ಕೊಡಬೇಕಾಗುತ್ತೆ. ನಿಮ್ಮ ಅಪ್ಡೇಟೆಡ್ ರೆಸ್ಯೂಮನ್ನು PDF ಅಥವಾ DOC ಅಥವಾ DOCX ರೂಪದಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಗತ್ಯವಿದ್ದರೆ ನಿಮ್ಮ ಸ್ಕಿಲ್ಲು ಜಾವಾ, HTML, CSS, SQL ಇತ್ಯಾದಿ ಇತರ ಮಾಹಿತಿಯನ್ನು ಸೇರಿಸಿಕೊಳ್ಳಿ. ಓಕೆ, ಎಲ್ಲ ವಿವರಗಳನ್ನು ಮತ್ತೊಮ್ಮೆ ಪರಿಶೀಲಿಸಿ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಅರ್ಜಿ ಯಶಸ್ವಿಯಾಗಿ ಸಲ್ಲಿಸಿದ ನಂತರ ಕನ್ಫರ್ಮೇಷನ್ ಇಮೇಲ್ ಅಥವಾ ಅಪ್ಲಿಕೇಶನ್ ರೆಫರೆನ್ಸ್ ನಂಬರನ್ನು ಉಳಿಸಿಕೊಳ್ಳಿ. ಶಾರ್ಟ್ ಲಿಸ್ಟ್ ಆದ ಅಭ್ಯರ್ಥಿಗಳನ್ನು ಇದೆಯಲ್ಲ ಮುಂದಿನ ಹಂತಗಳಿಗೆ ಕಂಪನಿ ಕಡೆಯಿಂದ ಸಂಪರ್ಕಿಸಲಾಗುತ್ತೆ. ಓಕೆ, ಅರ್ಜಿ ಸಲ್ಲಿಸುವ ಮೊದಲು ಎಲ್ಲ ಮಾಹಿತಿಯನ್ನು ಸರಿಯಾಗಿ ಪರಿಶೀಲಿಸಿ ಅಧಿಕೃತ ವೆಬ್ಸೈಟ್ ಮೂಲಕ ಮಾತ್ರ ಅರ್ಜಿಯನ್ನು ಸಲ್ಲಿಸಿ. ಶಾರ್ಟ್ ಲಿಸ್ಟ್ ಆದ ಅಭ್ಯರ್ಥಿಗಳಿಗಿದೆಯಲ್ಲ ಮುಂದಿನ ಹಂತಗಳ ಮಾಹಿತಿ ಇಮೇಲ್ ಅಥವಾ ಫೋನ್ ಮೂಲಕ ನೀಡಲಾಗುತ್ತೆ. ಓಕೆ ಫ್ರೆಂಡ್ಸ್,
ಫ್ರೆಂಡ್ಸ್ ವಿಡಿಯೋ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾವುದೇ ರೀತಿಯ ಡೌಟ್ ಬಂದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ವಿಡಿಯೋ ಹಾಗೆ ನಮ್ಮ ವಿಡಿಯೋವನ್ನು ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಷ್ಟವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್, ವಂದೇ ಮಾತರಂ.